ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಇವತ್ತೊಂದು ನ್ಯೂ ಕ್ರೋಶಾ ಕುಚ್ಚು ಡಿಸೈನ್ ಹಾಕ್ತಾ ಇದ್ದೀನಿ. ಒಂದು ಬ್ರೈಡಲ್ ಲುಕ್ ಡಿಸೈನ್ ಅಂತಲೇ ಹೇಳ್ಬೋದು, ಹಾಗೆ ವಿದೌಟ್ ಬೀಡ್ಸ್ ಡಿಸೈನ್ ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ ನಾನು ಥ್ರೆಡ್ ವರ್ಕ್ ಮಾಡ್ತಾ ಇದ್ದೀನಿ ಈ ಡಿಸೈನ್ಗೆ. ಜಾಸ್ತಿ ಎಲ್ಲಿ ಮಣಿ ತೊಗೊಂಡಿಲ್ಲ. ಸೊ ತುಂಬ ಹೊಸ ಡಿಸೈನ್ ಫ್ರೆಂಡ್ಸ್ ಇದು. ಸೊ ಫಸ್ಟ್ ಬಂದು ಸ್ಯಾರಿ ಬಂದು ಪ್ಯೂರ್ ಕಾಂಚೀವರಂ ಸ್ಯಾರಿ, ರಿಸೆಪ್ಷನ್ ಸ್ಯಾರಿ ಇದು. ಸೊ ಜಾಸ್ತಿ ಬೀಡ್ಸ್ ಬೇಡ, ಎಲ್ಲಿ ಸ್ವಲ್ಪ ಸಿಂಪಲ್ ಲುಕ್ ಇರಲಿ, ಅದೇ ನೋಡೋದಕ್ಕೆ ತುಂಬ ಚೆನ್ನಾಗಿರಲಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಈ ಡಿಸೈನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನನಗೂ ಗೊತ್ತಿಲ್ಲ ಯಾವ ಥರ ಕಾಣಿಸುತ್ತೆ ಅಂತ. ಫಸ್ಟ್ ಸ್ಯಾರಿಗೆ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಬೇಗ ಹಾಕ್ಕೊಳ್ಬೋದು, ತುಂಬ ಹೆವಿ ಏನಿಲ್ಲ. ಬಟ್ ಲುಕ್ ವೈಸ್ ಅಂತೂ ತುಂಬ ಈಸಿ ಡಿಸೈನ್ ಅಂತಲೇ ಹೇಳ್ತೀನಿ. ಸೊ ಗ್ರ್ಯಾಂಡಾಗಿ ಕೂಡ ಕಾಣಿಸುವಂಥ ಡಿಸೈನು. ಸೊ ಸ್ಯಾರಿಯಲ್ಲಿರುವಂಥ 2 ಕಲರು ದಾರ ನಾನು ಇಲ್ಲಿ 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು. ಸೊ ಸ್ಯಾರಿಲಿ ಪ್ಯಾರೆಟ್ ಗ್ರೀನ್ ಇದೆ, ಲೈಟು, ಹಾಗೆ ಪಿಂಕ್ ಇದೆ. ಸೊ ಎರಡೂ ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ರೆಗ್ಯುಲರಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ನಡೆಯುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಕೊಡುವಂಥ ಆ ಒಂದು ಲೈಕಿಂದ ನನ್ನ ಚಾನಲ್ ಅನ್ನೋದು ಇನ್ನೂ ಸ್ವಲ್ಪ ಜನಕ್ಕೆ ತಲುಪುತ್ತೆ. ಪ್ಲೀಸ್ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಲಾಕ್ ಮಾಡ್ತೀವಲ್ವ, ಆ ರೀತಿ ಲಾಕನ್ನು ಹಾಕ್ಕೊತಾ ಇದ್ದೀನಿ. ಫಸ್ಟು ನೀಡಲ್ನ ಪಲ್ಲುಗೆ ಸ್ಟಾರ್ಟಿಂಗಲ್ಲಿ ಹಾಕಿಬಿಟ್ಟು ಈ ರೀತಿ ಥ್ರೆಡ್ ಎಳ್ಕೊಂಡು ಲಾಕ್ ಮಾಡ್ಕೊತೀವಲ್ವ, ಲಾಕ್ ಮಾಡ್ಕೊಂತೀವಿ. ಒಂದು ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲಿ ಒಂದು ಲಾಕ್, 2 ಲಾಕನ್ನು ಹಾಕ್ಕೊಂಡಿದ್ದೀನಿ. ಸೇಮ್ ಪಲ್ಲು ಕಲರ್ ತೊಗೊಂಡಿದ್ದೀನಿ, ಯಾಕಂದರೆ ಡಿಸೈನ್ ಬಂದು 3 ಸ್ಟೆಪ್ಪಲ್ಲಿ ಬರುತ್ತೆ. ಸೊ ಹಂಗಾಗಿ ನಾನು ಫಸ್ಟೇ ಪಲ್ಲು ಕಲರಲ್ಲೇ ತೊಗೊಂಡಿದ್ದೀನಿ. ಸೊ ಪಲ್ಲು ಆ್ಯಕ್ಚುಲಿ ಗೋಲ್ಡ್ ಇದೆ, ಬಟ್ ಬಾರ್ಡ್ರಲ್ಲಿ ಈ ರೀತಿ ಇರೋದ್ರಿಂದ ಇದೇ ಫಸ್ಟ್ ಕಲರಲ್ಲೇ ಹಾಕ್ತಾಯಿದ್ದೀನಿ. ಸೊ ಈ ರೀತಿ 2 ಲಾಕ್ ಹಾಕಿದ ಮೇಲೆ 1 ಚೈನ್ 2 ಚೈನ್ನ ಮಾಡ್ಕೊಂಡಿದ್ದೀನಿ. ಸೊ 2 ಚೈನ್ ಹಾಕಿಬಿಟ್ಟು ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇದರ ಪಕ್ಕಕ್ಕೇ ಮತ್ತೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1, ಸೊ ಮತ್ತೆ ಒಂದು ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಳ್ಳೋಣ, ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ಫಸ್ಟ್ 2 ಚೈನ್ ಏನು ಹಾಕಿದ್ವಲ್ವ ಅದು ಕೌಂಟ್ ತೊಗೊಂಡ್ರೆ 3 ಡಬಲ್ ಕ್ರೋಶೆ ಥರ ಕೌಂಟ್ ಆಗುತ್ತೆ. ಬಟ್ ನಾನು ಅದನ್ನು ಕೌಂಟ್ ಬಿಟ್ಟು 4 ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಸೊ 4 ಟೈಮ್ ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಆ ಚೈನ್ ಕೌಂಟ್ ತೊಗೊಂಡಿಲ್ಲ ನಾನು. ಸೊ ಅದು ಬೇಕಿದ್ರೆ ನೀವು ತೊಗೊಂಡ್ರೆ 5 ಹಾಕ್ಕೊಳ್ಳಿ. ಈ ರೀತಿ 4 ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ ಹಾಕ್ಕೊಂಡಿದ್ದೀನಿ. ಸೊ 4 ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕಿಬಿಟ್ಟು 3 ಚೈನ್ ಹಾಕಿ ಮತ್ತು ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ಅಳತೆಯನ್ನು, ಸೊ ಮತ್ತು ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಫಸ್ಟು ಯಾವ ಲೆಂತಲ್ಲಿ ನಾವು ಡಬಲ್ ಕ್ರೋಶೆನ ಹಾಕಿದ್ದೀವಿ ಅದೇ ಒಂದು ಲೆಂತಿಗೆ ಈಗ ನೆಕ್ಸ್ಟ್ ಹಾಕುವಂಥ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೇಮ್ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದು, ಮತ್ತು 2ರಲ್ಲಿ 1 2ರಲ್ಲಿ 1, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ, ಮತ್ತು ಅದೇ ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ಈಗ ನಾನು ಮತ್ತೆ ಸೇಮ್ 4 ಟೈಮ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊತಾ ಇದ್ದೀನಿ. ಯಾವುದೇ ಮಣಿ ತೊಗೊಂಡಿಲ್ವಲ್ಲ, ಡಿಸೈನ್ ಬೇಗ ಫಾಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ 4 ಟೈಮ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ಸೇಮ್ 3 ಚೈನ್ನ ಮಾಡ್ಕೊಂಡಿದ್ದೀನಿ. 3 ಚೈನ್ನ ಮಾಡ್ಕೊಂಬಿಟ್ಟು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಮತ್ತೆ 2ರಲ್ಲಿ 1 2ರಲ್ಲಿ 1, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ, ಮತ್ತು ಪಕ್ಕದಲ್ಲಿ 2ರಲ್ಲಿ 1 2ರಲ್ಲಿ 1. ಸೊ ಫಸ್ಟ್ ಸ್ಟೆಪ್ ಬಂದು ಸ್ಯಾರಿ ಫುಲ್ಲಾಗಿ ಇದೇ ರೀತಿ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ಇದೆಲ್ಲರಿಗೂ ಗೊತ್ತಿರುತ್ತೆ, ಅತ್ತ ಹೆವಿ ಏನೂ ಇಲ್ಲ. ಜಸ್ಟ್ ನೀವು ಪಲ್ಲುಗೆ 4 ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಬಿಟ್ಟು 3 ಚೈನ್ನ ಹಾಕ್ಕೊಂಡು ಸೊ ಸ್ಯಾರಿ ಫುಲ್ಲಾಗಿ ಫಸ್ಟ್ ಸ್ಟೆಪ್ ಅನ್ನೋದು ಫಿನಿಶಿಂಗ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಫಸ್ಟ್ ಸ್ಟೆಪ್ಪಲ್ಲಿ 4 ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡು ಸ್ಯಾರಿ ಫುಲ್ಲಾಗಿ ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಸ್ಟೆಪ್ ನೋಡಿ, ಎಲ್ಲಿ ಚೇಂಜಸ್ ಏನಿಲ್ಲ, ಆರಾಮಾಗಿ ನೀವು ಇದೇ ಮೆಥಡಲ್ಲೇ ಹಾಕ್ಕೊಂಡು ಹೋಗ್ಬೋದು. ಸೊ ಇಷ್ಟು ಹಾಕಿದ್ದೀನಿ ನಾನು, ಇನ್ನೂ ಸ್ಯಾರಿ ಫುಲ್ ಹಾಕಿಲ್ಲ, ಜಸ್ಟ್ ಹಾಕಿ ತೋರಿಸಿದ್ದೀನಿ ಅಷ್ಟೇ. ಈಗ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಯಾವ ರೀತಿ ಹಾಕೋದು ಅಂತ ನೋಡೋಣ. ಫಸ್ಟ್ ಇಲ್ಲಿ ನಾವು ಫಸ್ಟ್ ಸ್ಟಾರ್ಟಿಂಗ್ 2 ಚೈನ್ ಏನು ಹಾಕಿದ್ದೀವಲ್ವ, ಇದಿದೆ ಕಂಬ ಏನಿದೆಯಲ್ವ, ಅದರೊಳಗಡೆ ನೀಡಲ್ನ ಹಾಕಿಬಿಟ್ಟು ಮೇಲೆ ದಾರನ ಎಳ್ಕೊಂಬಿಟ್ಟು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ನಾನೀಗ 4 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ್ ಹಾಕ್ಕೊಂಬಿಟ್ಟು ಇಲ್ಲಿ
ಈ ಕಡೆ ಏನು ನಾವು 3 ಚೈನ್ ಏನಿದೆಯಲ್ವಾ ಇದರೊಳಗಡೆ ಈ 4 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಮೇಲೆ ಗ್ಯಾಪ್ ಇರೋದ್ರಿಂದ ನೀವು ಅಕಸ್ಮಾತ್ ನಿಮಗೆ ಈ ಚೈನ್ ಬೇಡ ಅಂದರೆ ಇಲ್ಲೇ ನಾವು ಡಬಲ್ ಕ್ರೋಶೆ ಕಂಬನ ಹಾಕಿದ್ವಲ್ಲ ಮೇಲೆ ಚೈನ್ ಥರ ಕಾಣಿಸುತ್ತಲ್ವ, ಅದಕ್ಕೆ ನೀವು ಚೈನ್ ಥರನ ಟಿಚ್ ಕೂಡ ಹಾಕ್ಕೋಬೋದು. ಜಸ್ಟ್ ನಾನು ಚೈನ್ಗಳನ್ನ ಹಾಕಿದ್ದೀನಿ ಅಷ್ಟೇ ಡೈರೆಕ್ಟಾಗಿ, ಅದಕ್ಕೆ ನೀವು ಚೈನ್ನ ಹಾಕ್ಕೋಬೋದು. ಸೊ ಈ ರೀತಿ 4 ಚೈನ್ ಲಾಕ್ ಹಾಕಿದ ಮೇಲೆ 1 ಚೈನ್ 2 ಚೈನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಮಾಡ್ಕೊಂಬಿಟ್ಟು ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ 3 ಚೈನಲ್ಲಿ ಎರಡರಲ್ಲಿ 1 ಎರಡರಲ್ಲಿ 1 ಮತ್ತು ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಈಗ ಬಂದು ಇಲ್ಲೇ ನಾನು ಹಾಕಿದ್ದೀನಿ ಅಲ್ವಾ 2 ಚೈನು, ಅದು ಕೂಡ ನಾನಿಲ್ಲಿ ಕೌಂಟ್ ತೊಗೊಂಡು 3 ಟೈಮ್ ಮತ್ತೆ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಸೊ ಎರಡರಲ್ಲಿ 1 ಎರಡರಲ್ಲಿ 1 ನೋಡಿ ಈ ಚೈನ್ ಕೌಂಟ್ ತೊಗೊಂಡು ಮತ್ತೆ 3 ಟೈಮ್ ಡಬಲ್ ಕ್ರೋಶೆನ ಮಾಡಿದ್ದೀನಿ. ಸೊ ಈಗ ಬಂದು 4 ಟೈಮ್ ಆಯಿತು, 4 ಥರ ಕೌಂಟ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಸೇಮ್ 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕ್ಕೊಂಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಈಗ ಬಂದು ನಾನಿಲ್ಲಿ 4 ಚೈನ್ ಹಾಕ್ಕೊಂಡಿದ್ದೀನಿ. ಕೆಳಗಡೆ ಬಂದಿದೆ ಅಲ್ವಾ, ಸೊ ಕೆಲವೊಂದು ಸತಿ ಎಳಿತಾ ಚೈನ್ಗಳನ್ನ ಹಾಕ್ಕೊಂಡಾಗ ಅದು ದೊಡ್ಡದಾಗಿ ಬರುತ್ತೆ, ಸೊ ಟೈಟಾಗಿ ಹಾಕ್ಕೊಂಡಾಗ ಅದು ಚಿಕ್ಕದಾಗಿ ಚೈನ್ ಬರುತ್ತೆ. ಸೊ ಆದಷ್ಟು ನೀವು ಮೆಜರ್ಮೆಂಟ್ನ ನೋಡಿಕೊಂಡು ಮೇಲೆ ಹಾಕುವಂಥ ಚೈನ್ಗಳನ್ನ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಸೊ ಈಗ ಬಂದು ಸೇಮ್ ಮತ್ತೆ ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಎರಡರಲ್ಲಿ 1 ಎರಡರಲ್ಲಿ 1 ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ, ಮತ್ತು ಎರಡರಲ್ಲಿ 1 ಎರಡರಲ್ಲಿ 1 ಮತ್ತು ಈಗ ಕೂಡ 4 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಸೊ ಮೇಲೆ ಕೂಡ ನಾನು 4 ಟೈಮ್ ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹತ್ತಿರದಲ್ಲಿ ಎಳೆಯುತ್ತಾ ಹಾಕ್ಕೊಂಡಾಗ ಚಿಕ್ಕದಾಗಿ ಬರುತ್ತೆ ಚೈನು. ಸೊ ಲೂಸಾಗಿ ಬಿಟ್ಟು ಹಾಕಿದಾಗ ಚೈನ್ ಅನ್ನೋದು ದೊಡ್ಡದಾಗುತ್ತೆ. ಸೊ ಅದ್ರ ಮೇಲೆ ಕೂಡ ಡಿಪೆಂಡ್ ಇರುತ್ತೆ ಲೆಂತಿ ಬರೋದು ಬಿಡೋದು ಅದು ಕೂಡ. ಸೊ ಅದಕ್ಕೆ ನಾನೇನು ಹೇಳ್ತೀನಿ, ಸೊ ಕರೆಕ್ಟಾಗಿ ನೀವು ಒಂದು ರೀತಿ ಮೆಜರ್ಮೆಂಟ್ನ ನೋಡಿಕೊಂಡು ಹಾಕ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಸೊ ಮತ್ತೆ ಸೇಮ್ ಡಬಲ್ ಕ್ರೋಶೆ. ಸೊ ಕೆಳಗಡೆ ಏನು ಹಾಕಿದ್ದೀವಲ್ವ ಸೇಮ್ ಅದೇ ಮೆಥಡೇ ಎರಡನೇ ಸ್ಟೆಪ್ಪಲ್ಲಿ ಕೂಡ ನಾನೀಗ ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ ಮೇಲೆ ಸ್ಟೆಪ್ಪಲ್ಲಿ ಕೂಡ ನಿಮಗೆ ಯಾವುದೇ ಒಂದು ಕನ್ಫ್ಯೂಷನ್ ಬೇಡ. ಸೊ ಇದು ಸೆಕೆಂಡ್ ಸ್ಟೆಪ್ ಎರಡನೇ ಸ್ಟೆಪ್ ಅಂತ ಆಲ್ಮೋಸ್ಟ್ ಡಿಸೈನ್ಗೆಲ್ಲ ನಾನು ಹಾಕಿದ್ದೀನಿ. ನಾನು ಯೂಟ್ಯೂಬ್ ಚಾನಲಲ್ಲಿ ಈ ಥರ ಬೇಸ್ಲೈನ್ಗಳ ಹಾಕ್ಕೊಳ್ಳೋದು. ಸೊ ಗೊತ್ತಿರಲ್ಲ ಅಂತ ಹೇಳ್ಬಿಟ್ಟು ಕೆಲವರು ಹೊಸಬ್ರು ನೋಡ್ತಾ ಇರ್ತಾರಲ್ವ, ಹಂಗಾಗಿ ಇದನ್ನು ನಾನು ಮತ್ತೆ ಕಂಟಿನ್ಯೂ ತೋರಿಸಿದ್ದೀನಿ ಅಷ್ಟೇ. ಆ ಕೆಳಗಡೆ ಏನು ಹಾಕಿದ್ದೀನೋ ಮೇಲೆ ಕೂಡ ಸೇಮ್ 4 ಟೈಮ್ ಡಬಲ್ ಕ್ರೋಶೆ. ಇಲ್ಲಿ ಬಂದು ಚೈನ್ ಬಂದು ನಾನು 4 ಟೈಮ್ ಮಾಡ್ಕೊಂಡು ಕೆಳಗಡೆ ಬಂದು 3 ಚೈನ್ ಹಾಕಿದ್ದೀನಿ. ಸೊ ಮೇಲೆ ಬಂದು 4 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೊಂಡು ಚೈನ್ಗಳನ್ನ ಹಾಕ್ಕೊಂಡು ಮತ್ತು 4 ಟೈಮ್ ಡಬಲ್ ಕ್ರೋಶೆ ಕಂಬನ ಕೆಳಗಡೆ ಹಾಕಿರುವಂಥ 3 ಚೈನಲ್ಲಿ ಕಂಟಿನ್ಯೂ ಆಗಿ ಎರಡನೇ ಸ್ಟೆಪ್ ಅನ್ನೋದು ಫಿನಿಶಿಂಗ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಬರುತ್ತೆ ಫ್ರೆಂಡ್ಸ್ ನೋಡಿ. ಸೊ ಸೆಕೆಂಡ್ ಸ್ಟೆಪ್ ಕೂಡ ಇಷ್ಟ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ. ಸೇಮ್ ಮೆಥಡೇ ಸೆಕೆಂಡ್ ಸ್ಟೆಪ್ಪಲ್ಲಿ ಕೂಡ ಏನು ಚೇಂಜಸ್ ಇಲ್ಲ. ಈಗ ಥರ್ಡ್ ಸ್ಟೆಪ್ಪಲ್ಲಿ ಕೂಡ ಚೇಂಜ್ ಇದೆ ಡಿಸೈನು. ಸೊ ಓಲ್ಡ್ ಡಿಸೈನ್ ಅಂತೇಳಿ ಸ್ಕಿಪ್ ಮಾಡಬೇಡಿ ವಿಡಿಯೋನ. ಸೊ ಕೊನೆವರೆಗೂ ನೋಡಿ. ಈಗ ಮೇಲೆ ಹಾಕಿರುವಂಥ 3 ಲೈನಲ್ಲೇ ನಾನು ಚೇಂಜ್ ಮಾಡಿರೋದು ಈ ಡಿಸೈನ್ನ. ಈಗ ಮತ್ತೆ ಸೇಮ್ ಪಲ್ಲು ಕಲರು ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಕಲರ್ ತೊಗೊಂಡಿದ್ದೀವೋ ಅದೇ ಕಲರ್ನ ನಾನೀಗ ಮೇಲೆ ಕೂಡ ತೊಗೊಂಡಿದ್ದೀನಿ. ಸೊ ಇಲ್ಲೇ ನಾವು 3 ಚೈನ್ ಹಾಕಿದ್ದೀವಲ್ಲ 4 ಚೈನ್ ಹಾಕಿದ್ದೀವಲ್ಲ ಸ್ಟಾರ್ಟಿಂಗಲ್ಲಿ, ಸೊ ಅಲ್ಲೇ ಮತ್ತೆ ಈ ದಾರನ ಲಾಕ್ ಮಾಡ್ಕೊತಾ ಇದ್ದೀನಿ. ಇದನ್ನು ಲಾಕ್ ಮಾಡ್ಕೊಂಬಿಟ್ಟು ಈ ಚೈನ್ ಏನಿದೆಯಲ್ವ ಈ ಚೈನ್ ಒಳಗಡೆ ಈ ರೀತಿ ಪಿಂಕ್ ಕಲರ್ ಮತ್ತು ದಾರ ಅಂತೆ ಅದನ್ನು ಕವರ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಚೈನ್ ಥರ. ಇಲ್ಲಿ ಒಂದು ಸ್ಮಾಲಾಗಿ ಕುಚ್ಕೊಟ್ಟೋದಕ್ಕೆ ನಾನಿಲ್ಲಿ ಪ್ಲೇಸ್ ಅನ್ನೋದು ಮಾಡಿದ್ದೀನಿ, 4 ಚೈನ್ ಅನ್ನೋದು ಹಾಕಿದ್ದೀನಿ. ಸೊ ಈ ರೀತಿ ಚೈನ್ನ ಹಾಕಿದ ಮೇಲೆ ನೋಡಿ ಈ ಚೈನ್ ಅನ್ನೋದು ಕಂಪ್ಲೀಟಾಗಿ ಕವರ್ ಮಾಡಿದ್ದೀನಿ. ಈಗ ಪಕ್ಕದಲ್ಲೇ ಇಲ್ಲಿ ಮೇಲೆ ಹಾಕಿರುವಂಥ ಡಬಲ್ ಕ್ರೋಶೆ ಏನಿದೆಯಲ್ವ ಇದರೊಳಗಡೆ ನೀಡಲ್ನ ಹಾಕಿಬಿಟ್ಟು ಮತ್ತೆ ಈ ರೀತಿ ದಾರನ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಪಕ್ಕದಲ್ಲೇ ಮೇಲೆ ಡಬಲ್ ಕ್ರೋಶೆ ತಕ್ಕಂಬ ಹಾಕಿದ್ದೀವಲ್ವ ಅದು ಚೈನ್ ಥರ ಕಾಣಿಸ್ತಾ ಇರುತ್ತೆ ನಿಮಗೆ. ಸೊ ಆ ಒಂದು ಹೋಲಲ್ಲಿ ನೀವು ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಈ ರೀತಿ ಚೈನ್ ಟಿಚ್ ಅನ್ನೋದು ಹಾಕ್ಕೊಂಡು ಹೋಗಬೇಕಾಗತ್ತೆ. ಸೊ ಈಗ ಮತ್ತೆ ಸೇಮ್ ಈ ಕಡೆ 3 ಚೈನ್ ಏನಿದೆಯಲ್ವ ಇದರಲ್ಲಿ ಕೂಡ ನಾನು ಕವರ್ ಮಾಡ್ತಾ ಇದ್ದೀನಿ. ಮತ್ತು ಸೇಮ್ 4 ಚೈನ್ ಮೇಲೆ 4 ಟೈಮ್ ಈ ಥರ ಮತ್ತೆ ಲಾಕ್ ಮಾಡಿಕೊಂಡು ಈಗ ಮತ್ತೆ ಈ ಕಡೆ ನಾವು ಡಬಲ್ ಕ್ರೋಶೆ ಏನಿದೆಯಲ್ಲ 4 ಟೈಮು ಮತ್ತು ಅದರೊಳಗಡೆ ನೀಡಲ್ನ ಹಾಕಿಬಿಟ್ಟು ಈ ರೀತಿ ಚೈನ್ ಅನ್ನೋದು ಹಾಕ್ಕೊಂಡು ಹೋಗಬೇಕಾಗುತ್ತೆ. ನಿಮಗೆ ಆರಾಮಾಗಿ ಮೇಲೆ ಹಾಕೊಂಡಿರುವಂಥದ್ದು ಹೋಲ್ ಕಾಣಿಸ್ತಿರುತ್ತೆ ನೋಡಿ. ಈ ರೀತಿ ಕವರ್ ಮಾಡಿಕೊಂಡು
4 ಟೈಮ್ ಈ ರೀತಿ ಮಾಡ್ಕೊಳ್ಳಿ ಸಾಕು. ಮತ್ತು ಈಗ ಡಬಲ್ ಕ್ರೋಶೆ ಮೇಲೆ ಮತ್ತೆ ಪ್ರತಿಯೊಂದು ಹೋಲಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತಂದು ಈ ರೀತಿ ಚೈನ್ ಥರ ಹಾಕ್ಕೊಂಡು ಹೋಗಬೇಕಾಗತ್ತೆ. ಈ ರೀತಿ ಒಂದು ಈ ಕಡೆ ಹಾಕಿದ್ದೀನಿ. ಸೊ ಮಧ್ಯದಲ್ಲಿ ಇಲ್ಲಿ ಏನು ಚೈನ್ ಏನಿದ್ದಿಲ್ಲ 2 ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ. ಮತ್ತು 1 2 3 4. ಸೊ 4 ಚೈನು ಈ ಕಡೆ ಟರ್ನ್ ಆಗುತ್ತೆ. ಸೊ ನೀವು ಸೀರೆನ ಟರ್ನ್ ಮಾಡಿಕೊಂಡು ಕೂಡ ಲಾಕ್ ಮಾಡ್ಕೋಬೋದು, ಇಲ್ಲ ಹಾಗೆ ಕೂಡ ಮಾಡ್ಬೋದು. ನಾನು ಬಂದು ಸೀರೆನ ಟರ್ನ್ ಮಾಡ್ಕೊತೀನಿ, ಸ್ವಲ್ಪ ಲೆಂತಿಯೇ ಇರೋದ್ರಿಂದ. ಸೊ ಇನ್ನೊಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊತೀನಿ. ಸೊ 5 ಚೈನ್ನೆಲ್ಲ ನಾನಿಲ್ಲಿ ಹಾಕಿದ್ದೀನಿ. ಸೊ 5 ಚೈನ್ ಹಾಕ್ಕೊಳ್ಳೋಣ. 4 5 ಚೈನ್ ಹಾಕಿಬಿಟ್ಟು ಇಲ್ಲಿ ನೋಡಿ ಸ್ಟಾರ್ಟಿಂಗಲ್ಲಿ ಏನಿಲ್ಲಿ ಚೈನ್ ಇದೆಯಲ್ವಾ ಇದ್ರ ಒಳಗಡೆ ಇದನ್ನು ಲಾಕ್ ಮಾಡ್ಕೊಂಡೆ. ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ಈಗ ಮತ್ತೆ 1 2 ಚೈನ್ಗಳನ್ನ ಹಾಕ್ಕೊತೀನಿ ಅಷ್ಟೇ. 2 ಚೈನ್ಗಳು ಹಾಕಿಬಿಟ್ಟು ಇಲ್ಲೇನು 2 ಹೋಲ್ ಕಾಣಿಸ್ತಾ ಇದೆಯಲ್ವಾ, ಈ ಹೋಲಲ್ಲಿ ಈ 2 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ 2 ಚೈನ್ ಇಲ್ಲಿ 5 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ 2 ಚೈನ್ ಹಾಕಿಬಿಟ್ಟು ಲಾಕ್ ಮಾಡಿದ್ದೀನಿ. ಸೊ ಬ್ಯಾಕ್ ಸೈಡಲ್ಲಿ ತಿರ್ಸ್ಕೊಂಡು ಈಗ ಸೀದಾ ಕಡೆ ತೀರಿಸ್ಕೊಳ್ಳೋಣ ಸೀರೆನ. ಸೊ ಸೀದಾ ಕಡೆ ಸ್ಯಾರಿನ ಟರ್ನ್ ಮಾಡಿಕೊಂಡು ಈಗ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇಲ್ಲೇ ನಾವು 5 ಚೈನ್ ಏನಿದೆಯಲ್ವ ಈ 5 ಚೈನ್ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು 2ರಲ್ಲಿ 1 2ರಲ್ಲಿ 1 ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ. 2ರಲ್ಲಿ 1 2ರಲ್ಲಿ 1 ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದು 2ರಲ್ಲಿ 1 ಮತ್ತು 2ರಲ್ಲಿ 1. ಸೊ ಇಲ್ಲಿ ನಾನು 3 ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಆಮೇಲೆ ಈಗ 2 ಚೈನ್ನ ಮಾಡ್ಕೊತೀನಿ. ಸೊ 2 ಚೈನ್ನ ಮಾಡ್ಕೊಂಬಿಟ್ಟು ಇದೇ 5 ಚೈನಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಈ 2 ಚೈನ್ನ ಲಾಕ್ ಮಾಡ್ಕೊತೀನಿ. ಇದು ಒಂಥರ ಫ್ಲವರ್ ಪೆಟಲ್ಸ್ ಥರ ಬರುತ್ತೆ. ಸೊ ಮತ್ತೆ ಸೇಮ್ 2 ಚೈನ್ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದು ಮತ್ತು ಇದೇ 5 ಚೈನಲ್ಲಿ ಹೋಗಿ 2ರಲ್ಲಿ 1 2ರಲ್ಲಿ 1. ಈಗ ಕೂಡ ನಾನು 4 ಟೈಮ್ ಡಬಲ್ ಕ್ರೋಶೆನ ಹಾಕ್ಕೊತೀನಿ. ಇಲ್ಲಿ ಚೈನ್ ಏನು ಹಾಕಿದ್ದೀವಲ್ಲ ಫ್ರೆಂಡ್ಸ್, ಆ ಚೈನ್ ಕೂಡ ಕೌಂಟ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಆ ಚೈನ್ ಕೌಂಟ್ ತೊಗೊಂಡು ಇಲ್ಲಿ ನಾನು 4 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. 3 ಟೈಮ್ ಡಬಲ್ ಕ್ರೋಶೆ, ಈ ಒಂದು ಚೈನ್ ತಂದು 4 ಟೈಮ್ ಆಯಿತು. ಈಗ ಮತ್ತೆ ಸೇಮ್ 2 ಚೈನ್ ಮತ್ತು ಈ 2 ಚೈನ್ ಇದೇ ಒಂದು 5 ಚೈನಲ್ಲಿ ಲಾಕ್, ಒಂದು ಫ್ಲವರ್ ಪೆಟಲ್ ಅನ್ನೋದು ರೆಡಿ ಆಗುತ್ತೆ. ಮತ್ತು ಸೇಮ್ 2 ಚೈನ್ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಇದೇ 5 ಚೈನಲ್ಲಿ ಹೋಗಿ 2ರಲ್ಲಿ 1 ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ. ಮತ್ತು ಫ್ಲವರ್ ಪೆಟಲ್ಸ್ ಅನ್ನೋದು ಹಾಕ್ಕೊಳ್ಬೇಕಾಗತ್ತೆ. ಸೊ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ. ಮತ್ತು 2ರಲ್ಲಿ 1 2ರಲ್ಲಿ 1 ಮತ್ತು ಸೇಮ್ 4 ಟೈಮ್ ಚೈನ್ಗಳು ಹಾಕ್ಕೊಂಡು ಮತ್ತು 2 ಚೈನ್ ಮತ್ತು ಈ 2 ಚೈನ್ ಇದೇ ಒಂದು 5 ಚೈನಲ್ಲಿ ಲಾಕ್. ಈಗ 3 ಪೆಟಲ್ಸ್ ಆಗಿದೆ. ಮತ್ತು ಈಗ 1 2 ಚೈನ್ಗಳನ್ನ ಹಾಕ್ಕೊತೀನಿ. ಮತ್ತು ಇದೇ ಒಂದು 5 ಚೈನಲ್ಲಿ ಮತ್ತೆ ಒಂದು ಫ್ಲವರ್ ಪೆಟಲ್ಸನ್ನ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಹಾಕಿರುವಂಥ 5 ಚೈನಲ್ಲಿ ನಾವು 4 ಟೈಮ್ ಪೆಟಲ್ಸ್ಗಳನ್ನ ಮಾಡ್ಕೊಬೇಕಾಗುತ್ತೆ, 4 ಪೆಟಲ್ನ ಮಾಡ್ಕೋಬೇಕಾಗತ್ತೆ. ಸೊ ಮತ್ತು ಸೇಮ್ 2 ಚೈನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕ್ಕೊಂಬಿಟ್ಟು ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ ಡೈರೆಕ್ಟಾಗಿ ಈ ಕೆಳಗಡೆ ನಾವು 4 ಚೈನ್ ಏನಿದೆಯಲ್ವ ಇದರೊಳಗಡೆ ಮತ್ತೆ ಈ ರೀತಿ ಚೈನ್ ಥರ ಹಾಕ್ಕೊಂಡು ನೆಕ್ಸ್ಟ್ ಆಚೆಗೆ ಹಾಕ್ಕೊಂಡು ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ಬೇಕು. ಮತ್ತು ಈಗ ನಾನು 2 ಟೈಮ್ ಈ ಥರ ಲಾಕ್ ಮಾಡಿಕೊಂಡು ಈಗೇನು ಡಬಲ್ ಕ್ರೋಶೆಗಳೇನಿದೆಯಲ್ವ ಇದರೊಳಗಡೆ ಮತ್ತೆ ನೀಡಲ್ನ ಹಾಕಿಬಿಟ್ಟು ಈ ರೀತಿ ಲಾಕ್ ಮಾಡ್ಕೊತ ಹೋಗಬೇಕಾಗುತ್ತೆ. ಈಗ ಈ ಕಡೆ ಹಾಕುವಂಥ ಪೆಟಲ್ಸ್ಗೂ ಆ ಕಡೆ ಹಾಕುವಂಥ ಪೆಟಲ್ಸ್ಗೂ ಮಧ್ಯದಲ್ಲಿ ನಾನು 4 ಗ್ಯಾಪ್ನ ಕೊಡ್ತೀನಿ. ಸೊ ನಿಮಗೆ ನಾನು ತೋರಿಸ್ತೀನಿ ಈಗ. ಸೊ ನೋಡಿ, ಈ ರೀತಿ ಫ್ಲವರ್ ಪೆಟಲ್ಸ್ ಅನ್ನೋದು ಹಾಕಬೇಕಾಗುತ್ತೆ ಮೇಲೆ ಬರುವಂಥ ಆಚೆಗೆ 3 ಸ್ಟೆಪ್ಪಲ್ಲಿ ಈ ರೀತಿ ಫ್ಲವರ್ ಪೆಟಲ್ಸ್ ಬರುತ್ತೆ, ಈ ರೀತಿ ಬರುತ್ತೆ. ಮತ್ತು ಸೇಮ್ ಈ ರೀತಿ ಕವರ್ ಮಾಡಿಕೊಂಡು ಈಗ ನೋಡಿ ಈ ಥರ ಲಾಕ್ ಮಾಡಿದ್ದೀನಿ. ಈಗ ಮತ್ತೆ ಸೇಮ್ ಫಸ್ಟ್ ಟೈಮ್ ಏನು ನಾವು 5 ಚೈನ್ ಹಾಕಿಬಿಟ್ಟು ಸ್ಯಾರಿನ ಟರ್ನ್ ಮಾಡಿದೀವಲ್ವ, ಸೊ ಆ ರೀತಿ ಟರ್ನ್ ಮಾಡ್ಕೋಬೇಕಾಗುತ್ತೆ. ಸೊ 5 ಚೈನ್ ಹಾಕಿಬಿಟ್ಟು ಸೀರೆನ ಟರ್ನ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ
ಮತ್ತು ಇದನ್ನು ಲಾಕ್, ಆಮೇಲೆ 2 ಚೈನ್ ಮತ್ತು 2 ಇದ್ರದ್ದು ಕೌಂಟ್ ಮಾಡಿಕೊಂಡು ಮತ್ತೆ ಇದನ್ನು ಲಾಕ್ ಮಾಡಿಕೊಂಡು ಮತ್ತು ಸ್ಯಾರಿನ ಸೀದಾ ಕಡೆ ಟರ್ನ್ ಮಾಡಿಕೊಂಡು ಮತ್ತೀಗ ಸೇಮ್ ಫ್ಲವರ್ ಪೆಟಲ್ಸ್ ಅನ್ನೋದು ಕಂಟಿನ್ಯೂ ಆಗಿ ಈ ಒಂದು 5 ಚೈನಲ್ಲಿ ಮತ್ತೆ 4 ಟೈಮ್ ಫೋರ್ ಪೆಟಲ್ಸ್ಗಳನ್ನ ಮಾಡ್ಕೋಬೇಕಾಗತ್ತೆ. ಸೊ ಮತ್ತು ಸೇಮ್ 2 ಚೈನ್ ಮತ್ತು 5 ಚೈನಲ್ಲಿ ಲಾಕ್ ಈ ರೀತಿ ಬರುತ್ತೆ. ಸೊ ಮಧ್ಯದಲ್ಲಿ ಇದೇನು ಈ ಕಡೆ ಹಾಕಿರುವಂಥ ಫೋರ್ ಡಬಲ್ ಕ್ರೋಶೆ ಏನಿದೆ ಈ ಕಡೆ ಸೈಡೆಲ್ಲ ಹಾಕಿರುವಂಥದ್ದು. ಸೊ ಈ ಕಡೆ ಇರುವಂಥ ಫ್ಲವರ್ಗೂ ಮತ್ತು ಈ ಕಡೆ ಹಾಕುವಂಥ ಫ್ಲವರ್ಗೂ ಗ್ಯಾಪ್ ಮತ್ತು ಈ ರೀತಿ 2 ಗ್ಯಾಪನ್ನು ಕೊಟ್ಬಿಟ್ಟು ಈ ಚೈನ್ಗಳನ್ನ ಗ್ಯಾಪ್ ಬಿಟ್ಟಿದ್ದೀನಿ. ಸೊ ಇದರಲ್ಲಿ ಕುಚ್ಚು ಕಟ್ಟಬೇಕಾಗುತ್ತೆ. ಸೊ ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ. ಸೊ ಸ್ಯಾರಿಗೆ ಹಾಕಿದಾಗ ಸ್ಯಾರಿಗೆ ಹಾಕಿಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡಿದಾಗ ಡಿಸೈನ್ ಅನ್ನೋದು ನೀಟಾಗಿ ಕೂತ್ಕೊಳುತ್ತೆ. ಯಾಕಂದರೆ ಇಲ್ಲಿ ಬೀಡ್ಸ್ನ ತೊಗೊಂಡಿಲ್ವಲ್ವ, ಹಾಗಾಗಿ ಈ ರೀತಿ ಫೋಲ್ಡ್ ಥರ ಕಾಣಿಸುತ್ತೆ. ಬಟ್ ಸೀರೆ ಫುಲ್ ಹಾಕಿಬಿಟ್ಟು ನೀಟಾಗಿ ಈ ರೀತಿ ಕೈಯಿಂದ ಇದು ಮಾಡಿದಾಗ ಅದು ಕರೆಕ್ಟಾಗಿ ಟಿಫಾಗಿ ಕೂತ್ಕೊಳ್ಳುತ್ತೆ. ಸೊ ಇದೇ ರೀತಿಯಲ್ಲಿ ಡಿಸೈನ್ ಅನ್ನೋದು 3rd ಸ್ಟೆಪ್ಪಲ್ಲಿ ಹಾಕ್ಕೊಂಡು ಹೋಗಬೇಕು. ತುಂಬ ಡಿಫ್ರೆಂಟ್ ಆಗಿರುತ್ತೆ ಡಿಸೈನು. ಸೊ ಡಿಸೈನೆಲ್ಲ ಹಾಕಿದಾಗನೇ ಲುಕ್ ವೈಸ್ ಗೊತ್ತಾಗೋದು ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿ. ಸೇಮ್ ಇದೇ ಮೆಥಡಲ್ಲೇ ನಾನೀಗ ಮತ್ತೆ 4 ಪೆಟಲ್ಸ್ಗಳನ್ನ ಹಾಕ್ಕೊಂಡು 3rd ಸ್ಟೆಪ್ ಅನ್ನೋದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ತುಂಬ ಈಸಿಯಾಗಿ ಇರೋವಂಥ ಡಿಸೈನು. ಸೊ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಿಕೊಂಡು ಆರಾಮಾಗಿ ನೋಡ್ಕೊಳ್ಳಿ, ಆರಾಮಾಗಿ ಹಾಕೋಬೋದು. ಸ್ಯಾರಿ ಫುಲ್ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸ್ಯಾರಿ ಫುಲ್ಲಾಗಿ ಡಿಸೈನ್ನ ಹಾಕಿಬಿಟ್ಟು ಕುಚ್ಚು ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಕುಚ್ಚು ಹಾಕಿದ ಮೇಲೆ ಡಿಸೈನಿನ ಫೈನಲ್ ಲುಕ್ ಬಂದು ಈ ರೀತಿ ಬಂದಿದೆ. ಸೊ ನಾನು ಕೂಡ ಫಸ್ಟ್ ಟೈಮ್ ಇದನ್ನು ಹಾಕಿರೋದು, ನನಗೂ ಗೊತ್ತಿಲ್ಲ ಈ ಥರ ಬರುತ್ತೆ ಅಂತ. ಸೊ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲಿ ಒಂದು ಮಣಿ ಕೂಡ ಬೆಳೆಸಿಲ್ಲ, ಫುಲ್ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ 3 ಸ್ಟೆಪ್ಪಲ್ಲಿ ಬಂದಿರೋವಂಥದ್ದು. ಸೊ ನಿಮ್ಗೆ ಏನಾದರೂ ಬೀಡ್ಸ್ ಬೇಕು ಅಂದರೆ ಇಲ್ಲೇನು ನಾವು 4 ಟೈಮ್ ಡಬಲ್ ಕ್ರೋಶೆ ಏನು ಮಾಡಿದ್ದೀವಲ್ವ, ಇಲ್ಲಿ ಲಾಕ್ ಮಾಡಬೇಕಾದ್ರೆ ಒಂದು ಸ್ಮಾಲ್ ಸೈಜ್ ಅಂದರೆ ಪೂರ್ತಿ ಚಿಕ್ಕದು ಬೇಡ, ಸ್ವಲ್ಪ ಇದು ಕವರ್ ಆಗೋಷ್ಟು ದೊಡ್ಡದಾಗಿರೋಂಥ ಬೀಡನ್ನ ಹಾಕಿಬಿಟ್ರೆ ಸೊ ಇಲ್ಲಿ ಒಂದು ಫ್ಲವರ್ಗೆ ಒಂದು ಮಣಿ ಥರ ಇನ್ನೂ ಸ್ವಲ್ಪ ರಿಚ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ನಿಮಗೆ ಮಣಿ ಇಷ್ಟ ಇಲ್ಲ ಅಂದಾಕೋಸ್ ಸ್ಟೋನ್ ಸ್ಟಿಕ್ಕರ್ಸ್ ಬರುತ್ತೆ, ಅದನ್ನು ಕೂಡ ನೀವು ಅಲ್ಲೊಂದು ಗಮ್ ಹಾಕಿದರೂ ಕೂಡ ಅದು ಕೂಡ ಸ್ವಲ್ಪ ಇನ್ನೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಕಸ್ಟಮರು ಮಣಿ ಬೇಡ ಅಂತ ಹೇಳಿದ್ದಕ್ಕೆ ನಾನು ಈ ರೀತಿ ಡಿಸೈನ್ ಅನ್ನೋದು ಹಾಕಿದ್ದೀನಿ. ಸೊ ಸ್ಯಾರಿಯಲ್ಲಿ ಇರುವಂಥ 3 ಕಲರಲ್ಲಿ ಹಾಕಿದ್ದೀನಿ. ಗೋಲ್ಡ್ ಕಲರಲ್ಲಿ ಕುಚ್ಚು ಕೂಡ ಕಟ್ಟಿದ್ದೀನಿ. ಸೊ ಕಾಪರ್ ಕೂಡ ಇತ್ತು, ಬಟ್ ಈ 3 ಕಲರಲ್ಲಿ ಡಿಸೈನ್ ಅನ್ನೋದು ಫಿನಿಶಿಂಗ್ ಮಾಡಿದ್ದೀನಿ. ಸೊ ಗೋಲ್ಡ್ ಕಲರಲ್ಲಿ 2 ಕುಚ್ಚು ಹಾಕಿದ್ದೀನಿ, ಮತ್ತು ಸೇಮ್ ಪ್ಯಾರೆಟ್ ಗ್ರೀನ್ ಲೈಟ್ ಗ್ರೀನಲ್ಲಿ ಕೂಡ ಒಂದು ಕುಚ್ಚನ್ನು ಕಟ್ಟಿದ್ದೀನಿ. ಜಾಸ್ತಿ ಇದು ಹೈಲೈಟ್ ಆಗಿ ಮಾಡಿಲ್ಲ. ಸೊ 2 ಸ್ಟೆಪ್ಪು ಇದೆ ಹಾಕಿರೋದ್ರಿಂದ. ಸೊ ಲುಕ್ ವೈಸ್ ಈ ರೀತಿ ಬಂದಿದೆ ಫ್ರೆಂಡ್ಸ್. ಸೊ ಕಲರ್ಫುಲ್ಲಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಹಾಗೆ ಒಂದು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ಏನು ಸಿಂಪಲ್ಲಾಗಿ ಕಾಣಿಸಲ್ಲ. ಮಣಿ ಇಲ್ಲಂದ್ರೂ ಕೂಡ ಆದರೂ ಲುಕ್ ವೈಸ್ ಗ್ರ್ಯಾಂಡಾಗಿ ಕಾಣಿಸಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಈ ಸೀರೆಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ರಿಚ್ ಸ್ಯಾರಿ ಡಿಸೈನ್ ಅಂತ ಏನು ಕಾಸ್ಟ್ಲಿ ಇಲ್ಲ, ಬಟ್ ಡಿಸೈನ್ ಕೂಡ ಅಷ್ಟೇ ಲುಕ್ ಚೆನ್ನಾಗಿ ಬಂದಿರೋಂಥ ಡಿಸೈನು. ಸೊ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಖಂಡಿತವಾಗ್ಲೂ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 550 to 600 ರೂಪೀಸ್ ಚಾರ್ಜ್ ಮಾಡ್ಬೋದು. ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೊಳ್ಳಿ. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ. ಸೊ ಫುಲ್ ಥ್ರೆಡ್ ವರ್ಕಿಂದ ಇರೋದ್ರಿಂದ ಸೊ ಆರಾಮಾಗಿ ನೀವು ಚಾರ್ಜನ್ನು ಮಾಡ್ಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.